ನಾನೇ ಸಿಎಂ ಎಂದ ಸಿದ್ದು, ಸಿಎಂ ಬಣ ಅಲರ್ಟ್ ಆಗಿದೆ. 5 ವರ್ಷಕ್ಕೆ ನಾನೇ ಆಯ್ಕೆಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕೇಳಿದ್ವಿ ಇವತ್ತು ವಿಧಾನಸಭೆಯ ಸದನದಲ್ಲಿ ನಿಂತ್ಕೊಂಡು ಅವ್ರು ಹೇಳಿದಂತ ಮಾತು, ನಾನೇ ಸಿಎಂ ಅಂತ 5 ವರ್ಷಕ್ಕೆ ನಾನೇ ಆಯ್ಕೆಯಾಗಿದ್ದೇನೆ. CLPಯಲ್ಲಿ ಎಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನೇ ಆಯ್ಕೆಯಾಗಿದ್ದೇನೆ ಅಂತ ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಮಾತನ್ನ ಆಡಿದ್ದಾರೆ. ಸಿದ್ದು ವಿಚಾರದಲ್ಲಿ ಅಹಿಂದ ಸಂಘಟನೆಗಳು ಅಲರ್ಟ್ ಆಗಿದೆ. ಈಗ DCM DK ಶಿವಕುಮಾರ್ ತಂತ್ರಕ್ಕೆ ಸಿದ್ದರಾಮಯ್ಯ ಆಪ್ತರು ಪ್ರತಿತಂತ್ರವನ್ನ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ಹಿಂದಿನ ಶಕ್ತಿ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಇವತ್ತು ವಿಧಾನಸಭೆಯ ಸದನದಲ್ಲಿ ನಿಂತು ನೇರವಾಗಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನೇ ಸಿಎಂ ಅಂತ. ಇದರ ಹಿಂದಿನ ಶಕ್ತಿ ಬಗ್ಗೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ತೆರೆಮರೆಯಲ್ಲಿ. ಖಂಡಿತವಾಗಿ ಮಧುಸೂದನ್, ನಾಯಕತ್ವ ವಿಚಾರ ಕುರಿತಂತೆ ಅಧಿವೇಶನದ ಆರಂಭದಿಂದಲೂ ಕೂಡ ಕೆಲವು ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ರು. ಅಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದ ಸಿಎಂ ಅಧಿವೇಶನದ ಕೊನೆಯ ದಿನ ನಾನೇ ಸಿಎಂ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. DCM ಬಣದ ನಾಯಕರು ಪದೇ ಪದೇ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಈ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇನ್ನು ಸಿದ್ದರಾಮಯ್ಯ ಅಂತ ಅಹಿಂದ ನಾಯಕರನ್ನ ಬದಲಾವಣೆ ಮಾಡಿ ಕರ್ನಾಟಕದಂತ ಪ್ರಬಲ ರಾಜ್ಯದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಎಂಬತಕ್ಕಂಥ ಅಭಿಪ್ರಾಯಕ್ಕೆ ಹೈಕಮಾಂಡ್ ನಾಯಕರುಗಳು ಕೂಡ ಬಂದಿದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಂಘಟನೆಗಳು ಕೂಡ ಅಖಾಡಕ್ಕಿಳಿದು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದು. ಇನ್ನು DCM DK ಶಿವಕುಮಾರ್ ಬಣದ ಶಾಸಕರ ಅಭಿಪ್ರಾಯ ಇರ್ಬೋದು, ಜೊತೆಗೆ ಡಿನ್ನರ್ ಪಾರ್ಟಿಗಳ ವಿಚಾರ ಕುರಿತಂತೆನೂ ಕೂಡ ಹೈಕಮಾಂಡ್ ನಾಯಕರು ಬೇರೆಯದ್ದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ DK ಶಿವಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ಆಡದೆ ಯಥಾಸ್ಥಿತಿಗೆ ಅಸ್ತು ಎಂಬತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಹಾಗಾಗಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಯಾವುದೇ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಚರ್ಚೆ ಮಾಡದೇ ಇರೋದು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಶಕ್ತಿ ಬಂದಿದೆ ಅಂತಾನೆ ಹೇಳ್ಬೋದು. ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರುಗಳ ಸ್ಪಷ್ಟ ಸಂದೇಶ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಏನಾದರೂ ಇದ್ದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಮಾತುಕತೆಯನ್ನು ಕೂಡ ಆಡ್ತಾ ಇದ್ರು. ಹಾಗಾಗಿ ಈ ರೀತಿಯ ಯಾವುದೇ ಚಟುವಟಿಕೆಗಳು ಮಾತುಕತೆಗಳು ಆಗದೆ ಇರೋದ್ರಿಂದ ನಾನೇ ಪೂರ್ಣಾವಧಿ ಸಿಎಂ ಎಂಬತಕ್ಕಂಥ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಹೈಕಮಾಂಡ್ ನಾಯಕರ ಸಹಮತ, ಅವ್ರ ಪರ ಇರ್ತಕ್ಕಂಥ ಎಲ್ಲಾ ಶಾಸಕರ ಬೆಂಬಲ, ಇನ್ನು DCM DK ಶಿವಕುಮಾರ್ ಬಣದ ಶಾಸಕರು ಪದೇ ಪದೇ ನಾಯಕತ್ವ ವಿಚಾರ ಕುರಿತಂತೆ ಮಾತುಕತೆಯನ್ನು ಆಡ್ತಾ ಇದ್ರು ಕೂಡ ಅದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಣದ ಸಚಿವರು ಮತ್ತೆ ಶಾಸಕರು ಅವ್ರದೇ ಆದಂತ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಶಾಸಕರು ಮತ್ತೆ ಅಹಿಂದ ಸಂಘಟನೆಗಳ ವಿಚಾರ ಕುರಿತಂತೆನೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಆಗಿತ್ತು. ಈ ಎಲ್ಲಾ ಬೆಳವಣಿಗೆಗಳನ್ನು ಆಧರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿರೋದು ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ ಈಗ ಮುಂದಿನ DCM DK ಶಿವಕುಮಾರ್ ಅವ್ರ ಬಣದ ನಾಯಕರ ಕಾರ್ಯತಂತ್ರ ಏನು ಎಂಬತಕ್ಕಂಥ ನೋಡೋದಾದ್ರೆ ಸದ್ಯ ಈಗ ಸಿಎಂ ಬಣದ ನಾಯಕರುಗಳಿಗೂ ಕೂಡ ಇದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬೇಕು. DCM ಬಣದ ನಾಯಕರ ಶಾಸಕರು ಇದೇ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಪದೇ ಪದೇ ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಮೌನವಾಗಿರೋದು ಸರಿಯಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಅಧಿವೇಶನದ ಕೊನೆಯ ದಿನ ನಾನೇ ಪೂರ್ಣಾವಧಿ ಸಿಎಂ ಎಂಬತಕ್ಕಂಥ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಪಕ್ಷ ಮತ್ತೆ ಹೈಕಮಾಂಡ್ ನಾಯಕರ ಅಭಿಪ್ರಾಯವನ್ನು ಕೂಡ ಬಹಿರಂಗಗೊಳಿಸೋದು, ಜೊತೆಗೆ ಪ್ರತಿಪಕ್ಷಗಳ ನಾಯಕರ ಏನೋ ಈ ವಿಚಾರ ಕುರಿತಂತೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ ಮಾಡ್ತಿದ್ರು, ಅದಕ್ಕೂ ಕೂಡ ಸೂಕ್ತವಾದಂತ ತಿರುಗೇಟನ್ನ ಈಗ ನೀಡಿರ್ತಕ್ಕಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.